ನಾವು ಪಿತೃಗಳಿಗೆ ಎಷ್ಟೊಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಕೆಲವೊಬ್ರು ಸಾಂಪ್ರದಾಯಿಕವಾಗಿ ಮಾಡ್ತಾರೆ, ಕೆಲವೊಬ್ರು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಯಾವ್ದು ಬೇಕಾದ್ರೂ ಮಾಡ್ಬೋದು. ಈ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಇದ್ರದ್ದೇನು ಸೀಕ್ರೆಟ್ ಏನಿರಲ್ಲ. ಆ್ಯಕ್ಚುಲಿ ಹಿರಿಯರು ಏನು ಆಹಾರ ಪದ್ಧತಿನ ಊಟ ಮಾಡ್ತಾ ಇದ್ರು ಅದನ್ನೆಲ್ಲ ಅಲ್ಲಿ ಬಡಿಸ್ತಾರೆ. ಅಲ್ಲಿ ಪೂಜೆಗೋಸ್ಕರ ಅಲ್ಲೆಲ್ಲ ಇಡ್ತಾರೆ. ಪೂಜೆಗೋಸ್ಕರ ಅಲ್ಲೆಲ್ಲದನ್ನು ಸಮರ್ಪಿಸ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ಸೊ ಎಲ್ಲ ಕುಟುಂಬದವ್ರು ಎಲ್ಲರೂ ಬರ್ಬೇಕಂತ ಒಂದು ಕಂಡೀಷನ್ ಇರುತ್ತೆ. ಬರೀ ಇಲ್ಲಿ ಯಾರೋ ಒಬ್ರು ಬರಬೇಕು, ಒಬ್ರು ಬರದೇ ಇದ್ರೆ ನಡೀತಾ ಅನ್ನೋ ಪೂಜೆ ಅಲ್ಲ. ಬೇರೆ ಪೂಜೆಗಳಿಗೆ ಯಾರೋ ಒಬ್ರು ಬರದೇ ಇದ್ರೆ ನಡೀತದ. ಈ ಪಿತೃಪಕ್ಷಗಳಿಗೆ ಸಂಬಂಧಪಟ್ಟಂಥದ್ದು ಎಲ್ಲರೂ ಬರಬೇಕು. ಯಾರೆಲ್ಲರೂ ಅಂದರೆ ಮನೇಲಿ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಕೂಡ ಬರಲೇಬೇಕು. ಆ ಮನೇಲಿ ಆಚರಣೆ ಮಾಡ್ಬೇಕಾದ್ರೆ ಅಲ್ಲಿ ಊಟಕ್ಕೆ ಸಂಬಂಧಪಟ್ಟಂಥದ್ದು ಅವ್ರ ಪಿತೃಗಳು ಏನೇನು ಬಳಸ್ತಾ ಇದ್ರು ಅದನ್ನೆಲ್ಲ ಇಡ್ತಾರೆ. ಅದನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಒಬ್ಬೊಬ್ರಿಗೊಂದೊಂದು ಎನರ್ಜಿ ಬರ್ತದೆ. ಸೊ ಅದರಿಂದನೇ ಬಂದಿರ್ತಕ್ಕಂಥ ನಾವೆಲ್ಲ ಜೀನ್ಸ್. ಸೊ ನಾವಲ್ಲಿ ಪ್ರೇ ಮಾಡ್ದಂಗೆ ಇರ್ತದ ಅಂತ. ಅವರಿಂದಲೇ ನಮ್ಮ ಜನನ. ನಾವು ಏನು ಮಾಡೋಕೆ ಕೊಟ್ಟಿದ್ದೀವಿ ಅಂದರೆ ಒಳ್ಳೇದನ್ನ ಮಾಡೋದಕ್ಕೆ ಇದೊಂದು ಒಳ್ಳೆ ಕಾಲ. ಅಮಾವಾಸ್ಯೆ ಕೆಟ್ಟದ್ದೇ ಅಲ್ಲ, ಬೇರೆ ವಿಚಾರಕ್ಕೆ ಕೆಟ್ಟದಿರ್ಬೋದು, ಇನ್ನೊಂದು ವಿಚಾರಕ್ಕೆ ಒಳ್ಳೇದಿದೆಯಲ್ಲ. ಸೊ ಒಳ್ಳೇದು ರೂಟಲ್ಲೂ ಕೂಡ ಹೋಗಿ ನಾವು ಈ ಒಂದು ಅಮಾವಾಸ್ಯೆನ ಸಂಭ್ರಮಿಸ್ಬೋದು ಮತ್ತು ಇದನ್ನು 100% ಎಫೆಕ್ಟ್ ಕೊಡ್ಬೋದು.